ವೀಕ್ಷಕರೇ ನಮಸ್ಕಾರ. ಸಕ್ಕರೆ ಕಾಯಿಲೆ ಜಗತ್ತನ್ನ ಪೆಡಂಭೂತದಂತೆ ಕಾಡ್ತಾ ಇದೆ. ಕಣ್ಣಿಗೆ ಕಾಣದ ಬಿಳಿ ಸಕ್ಕರೆ ನಿಶಬ್ದವಾಗಿ ನಮ್ಮ ದೇಹ ಸೇರ್ತಾ ಇದೆ. ಮನುಷ್ಯ ಮಕ್ಕಳಿಗೆ ಕಂಟಕವಾಗಿ ಪರಿವರ್ತನೆಗೊಂಡಿದೆ. ಹಾಗಾದ್ರೆ ಈ ಸಕ್ಕರೆ ಕಾಯಿಲೆಯಿಂದ ದೂರ ಇರೋದು ಹೇಗೆ? ಈ ಸಕ್ಕರೆ ಕಾಯಿಲೆ ಬಂದವರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನು? ಇದೇ ಈ ಹೊತ್ತಿನ ವಿಶೇಷ ಬ್ಲಡಿ ಶುಗರ್. ನಾನು ಸಾಹಿಲ್. ಪ್ರತಿ ಮನೆಯಲ್ಲಿ 5 ಸದಸ್ಯರಿದ್ದರೆ ಆ 5 ಸದಸ್ಯರುಗಳ ಪೈಕಿ ಇಬ್ಬರಿಗೆ ಶುಗರ್ ಇದೆ ಅನ್ನೋದೇ ಆತಂಕ. ಒಂದು ತರಹದ ಸಾಮಾಜಿಕ ಭೂಕಂಪವಾಗಿ ಈ ಶುಗರ್ ಎನ್ನುವಂತಹ ರೋಗ ಕಾಡ್ತಾ ಇದೆ. ಹಾಗಾದ್ರೆ ಈ ಶುಗರ್ನಿಂದ ಮನುಷ್ಯ ಮಕ್ಕಳು ಅನುಭವಿಸ್ತಾ ಇರೋ ವೇದನೆ ಮತ್ತು ಯಾತನೆ. ಡಯಾಬಿಟಿಸ್ ದೇಹದೊಳಗಿನ ಸೈಲೆಂಟ್ ಸುನಾಮಿ. ಮಾನವ ದೇಹ ಅಂದ್ರೆ ಸಕ್ಕರೆ ದಾಸ್ತಾನ. ಕೆಂಪು ದ್ರವ ಈಗ ಸಕ್ಕರೆ ವಿಷ. ದೇಹದ ಪ್ರತಿ ಹನಿ ರಕ್ತ ಸಂಚಾರದ ಬದಲು ನರನಾಡಿಗಳಲ್ಲಿ ಓಡುತ್ತಿದೆ ಸಕ್ಕರೆಯ ಕೆಸರು. ಸಕ್ಕರೆ ಕಾಯಿಲೆ ಅಂದ್ರೆ ಬರೀ ಕಾಯಿಲೆಯಲ್ಲ, ಸಾವಿನ ಜೊತೆಗಿನ ಸ್ಲೋ ಪಾಯ್ಸನ್ ಒಪ್ಪಂದ. ಮಧುಮೇಹದ ರಾಜಧಾನಿಯಾಗ್ತಿದೆಯಾ ಭಾರತ? ಭಯ ಹುಟ್ಟಿಸುತ್ತಿದೆ ಕರಾಳ ಅಂಕಿಅಂಶ. ನಿಜಕ್ಕೂ ಅತಿ ಭಯಾನಕವಾಗಿ ಕಾಡ್ತಾ ಇದೆ. ಮಾನವ ದೇಹ ಅಂದ್ರೆ ಸಕ್ಕರೆಯ ದಾಸ್ತಾನ. ಮನುಷ್ಯ ತಿನ್ನುವ ಪ್ರತಿ ಆಹಾರವು ನಮ್ಮ ದೇಹಕ್ಕೆ ಔಷಧಿ ಆಗಬೇಕು. ಇಲ್ದಲೇ ಇದ್ರೆ ಏನಾಗುತ್ತೆ ಅಂದ್ರೆ ಔಷಧಿಯೇ ಆಹಾರಗಳಾಗ್ತವೆ. ನಾವು ತಿನ್ನುವ ಪ್ರತಿ ಆಹಾರ ದೇಹಕ್ಕೆ ಔಷಧಿ ಆಗಬೇಕು. ಡಯಾಬಿಟಿಸ್ ನಿಮಗೆ ನೀವೇ ಇಟ್ಟುಕೊಂಡಿರುವ ಟೈಮ್ ಬಾಂಬ್. ಅದು ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗುತ್ತೆ. ತಿನ್ನುವ ಪ್ರತಿ ತುತ್ತಿನಲ್ಲೂ ಅಡಗಿದೆ ಮಧುಮೇಹ ಎಂಬ ಮೃತ್ಯುಪಾಶ. ಇನ್ಸುಲಿನ್ ಎಂಬ ಕಾವಲುಗಾರ ಹಳಿ ತಪ್ಪಿದ್ರೆ ಇಡೀ ದೇಹವೇ ಸ್ಮಶಾನ. ಕಿಡ್ನಿ ಫೇಲ್ಯೂರ್ನಿಂದ ಹಾರ್ಟ್ ಅಟ್ಯಾಕ್ ವರೆಗೆ ಎಲ್ಲದಕ್ಕೂ ಇದೆ ಶುಗರ್ ಮೂಲಧನ. ನಿಮ್ಮ ಜೀವನ ಶೈಲಿಯೇ ಈ ಟೈಮ್ ಬಾಂಬಿಗೆ ಹೆಚ್ಚುತ್ತಿರುವ ಬೆಂಕಿ ಕಡ್ಡಿ. ಭಾರತೀಯರು ದಿನಕ್ಕೆ ಸರಾಸರಿ 52 ಗ್ರಾಂ ಸಕ್ಕರೆ ಸೇವಿಸ್ತಾರೆ. 25 ಗ್ರಾಂ ಮೀರಬೇಡಿ ಅನ್ನುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ. ಮಧುಮೇಹಿಗಳಲ್ಲಿ 84% ಮಂದಿಗೆ ಹಾರ್ಟ್ ಫೇಲ್ಯೂರ್ ಅಪಾಯ. ಕಿಡ್ನಿ ಫೇಲ್ಯೂರ್ ಕೇಸ್ಗಳಲ್ಲಿ ನಂಬರ್ 1 ಕಾರಣವೇ ಬ್ಲಡ್ ಶುಗರ್. ಈ ಬ್ಲಡಿ ಶುಗರ್ನಿಂದಾಗಿ ಮನುಷ್ಯ ಮಕ್ಕಳು ದಿನದಿಂದ ದಿನಕ್ಕೆ ನರಳಾಡಿ ಜೀವನ ಮಾಡ್ತಾ ಇದ್ದಾರೆ. ನಮಗೆ ಶುಗರ್ ಅನ್ನೋದೊಂದು ತಾತ್ಸಾರವಾಗಿ ಕಾಣಬಹುದು, ಹಗುರವಾಗಿ ನೋಡ್ತೀವಿ ನಾವು. ಆದರೆ ಸೈಲೆಂಟ್ ಸುನಾಮಿಗೆ ಬ್ರೇಕ್ ಹಾಕೋದು ಹೇಗೆ? ಬಿಳಿ ಸಕ್ಕರೆ ಎಂಬ ವೈಟ್ ಪಾಯ್ಸನ್ಗೆ ಹಿಂದೆ ಹೇಳಿ ಗುಡ್ ಬೈ. ದಿನಕ್ಕೆ 30 ನಿಮಿಷ ಬೆವರಿಳಿಸದಿದ್ದರೆ ಡಯಾಬಿಟಿಸ್ ಎಂಟ್ರಿ ಫಿಕ್ಸು. ಮಾನಸಿಕ ಒತ್ತಡವೇ ಮಧುಮೇಹದ ಅಸಲಿ ಗಾಡ್ ಫಾದರ್. ಮನಸ್ಸು ಹಗುರ ಮಾಡಿ ಆರೋಗ್ಯ ಉಳಿಸ್ಕೊಳ್ಳಿ. ನಾರಿನಂಶದ ಆಹಾರವೇ ಶುಗರ್ ಸುನಾಮಿಗೆ ಇರುವ ಏಕೈಕ ತಡೆಗೋಡೆ. ಇಡೀ ವಿಶ್ವದ 4 ಮಧುಮೇಹಿಗಳಲ್ಲಿ ಒಬ್ಬರು ಭಾರತೀಯರು. ಭಾರತದಲ್ಲಿ ಬರೋಬ್ಬರಿ 10.1 ಕೋಟಿ ಜನರಿಗಿದೆ ಡಯಾಬಿಟಿಸ್. ಮನೆಯೊಳಗೆ